ಹಾಯ್, ನಾನು ಆಲೂಗಡ್ಡೆ. ಇಂಗ್ಲಿಷ್ನಲ್ಲಿ ನನಗೆ ಪೊಟ್ಯಾಟೊ ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ, ನಾನು ಸ್ಪೇಸ್ನಲ್ಲಿ ಬೆಳೆದ ಮೊದಲ ತರಕಾರಿ ಅಂತ. ನನ್ನನ್ನು ಚಿಪ್ಸ್, ಫ್ರೆಂಚ್ ಫ್ರೈಸ್ ಮತ್ತು ಅನೇಕ ರುಚಿಕರವಾದ ತಿಂಡಿಗಳನ್ನು ಮಾಡೋಕ್ಕೆ ಉಪಯೋಗ ಮಾಡ್ತಾರೆ. ಹಲೋ, ನಾನು ಬೆಳ್ಳುಳ್ಳಿ. ಇಂಗ್ಲಿಷ್ನಲ್ಲಿ ನನ್ನ ಗಾರ್ಲಿಕ್ ಅಂತ ಕರೀತಾರೆ. ನಿಮಗೆ ಗೊತ್ತಿತ್ತಾ, ನಾನು ಒಂದು ನ್ಯಾಚುರಲ್ ಆಂಟಿಬಯೋಟಿಕ್ ಅಂತ. ಅಂದರೆ ನೀವು ನನ್ನನ್ನು ತಿಂದರೆ ನಾನು ನಿಮ್ಮ ಮೈಯಲ್ಲಿರೋ ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡಿ ನೀವು ಆರೋಗ್ಯವಾಗಿರೋಕ್ಕೆ ಸಹಾಯ ಮಾಡ್ತೀನಿ. ನಾನು ಗಜ್ಜರಿ. ಇಂಗ್ಲಿಷ್ನಲ್ಲಿ ನನ್ನ ಕ್ಯಾರೆಟ್ ಅಂತ ಕರೀತಾರೆ. ನನ್ನನ್ನು ತಿಂದ್ರೆ ನಿಮ್ ಕಣ್ಣುಗಳಿಗೆ ತುಂಬಾನೇ ಒಳ್ಳೇದಾಗತ್ತೆ. ನಿಮಗ್ ಗೊತ್ತಾ, ನನ್ನನ್ನು ಮೊದಲು ಕಂಡು ಹಿಡಿದಾಗ ನಾನು ಕಿತ್ಲೆ ಬಣ್ಣ ಇರಲಿಲ್ಲ. ನನ್ನ ಬಣ್ಣ ಏನಾಗಿತ್ತು ಗೊತ್ತಾ? ಅದು ನೇರಳೆ ಮತ್ತು ಬಿಳಿ ಬಣ್ಣ ಆಗಿತ್ತು. ಹಾಯ್ ಮಕ್ಕಳೇ, ನಾನು ಶುಂಠಿ. ಇಂಗ್ಲಿಷ್ನಲ್ಲಿ ನನ್ನ ಜಿಂಜರ್ ಅಂತ ಕರೀತಾರೆ. ನಿಮಗೆ ಗೊತ್ತಿತ್ತಾ, ಸಾವಿರಾರು ವರ್ಷಗಳಿಂದ ನನ್ನನ್ನು ನೈಸರ್ಗಿಕ ಔಷಧಿ ಅಂತ ಬಳಸ್ತಾ ಇದ್ದಾರೆ. ನಾನು ಜೀರ್ಣಕ್ರಿಯೆ, ಶೀತ ಮತ್ತು ವಾಕರಿಕೆಗೆ ಸಹಾಯ ಮಾಡ್ತೀನಿ. ಜನ ನನ್ನನ್ನು ಚಹಾ, ಸೂಪ್ ಮತ್ತು ಸ್ಪೈಸಿ ತಿಂಡಿಗಳಲ್ಲಿ ಸುವಾಸನೆ ಮತ್ತು ಉಷ್ಣತೆಯನ್ನು ಸೇರಿಸಲು ಬಳಸ್ತಾರೆ. ಹಲೋ ಮಕ್ಕಳೇ, ನಾನು ಈರುಳ್ಳಿ. ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ಅಂತ ಕರೀತಾರೆ. ನಿಮ್ಮಮ್ಮ ನನ್ನನ್ನು ಕಟ್ ಮಾಡಬೇಕಾದ್ರೆ ನೀವು ಯಾವತ್ತಾದರೂ ಅತ್ತಿದ್ದೀರಾ? ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಅದಕ್ಕೆ ಕಾರಣ ನಾನು ಒಂದು ವಿಶೇಷವಾದ ರಾಸಾಯನಿಕ ಸಲ್ಫ್ಯೂರಿಕ್ ಆಸಿಡ್ನ ಬಿಡುಗಡೆ ಮಾಡ್ತೀನಿ. ಅದರಿಂದಾನೇ ನಮ್ಮ ಕಣ್ಗಳಲ್ಲಿ ನೀರು ಬರುತ್ತೆ. ಹಾಯ್ ಮಕ್ಕಳೇ, ನಾನು ಹುರುಳಿಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಗ್ರೀನ್ ಬೀನ್ ಅಂತ ಕರೀತಾರೆ. ನನ್ನ ಹತ್ರ ಫೈಬರ್, ವೈಟಮಿನ್ ಸಿ, ಬೀಟಾ ಕ್ಯಾರೋಟಿನ್, ಫೋಲೇಟ್ ಮತ್ತು ಪೊಟ್ಯಾಷಿಯಂ ಇದೆ. ನೀವು ನನ್ನನ್ನು ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ಕೂಡ ತುಂಬ ಖುಷಿಯಾಗಿರತ್ತೆ. ಹಾಯ್, ನಾನು ಕುಂಬಳಕಾಯಿ. ನನ್ನನ್ನು ಇಂಗ್ಲಿಷ್ನಲ್ಲಿ ಪಂಪ್ಕಿನ್ ಅಂತ ಕರೀತಾರೆ. ಮಕ್ಕಳೇ, ನಿಮ್ಗಿದ್ ಗೊತ್ತಿತ್ತಾ, ನಾನು ಕಲ್ಲಂಗಡಿ ಹಣ್ಣಿನ ಕುಟುಂಬಕ್ಕೆ ಸೇರಿದವನು ಮತ್ತು ನಾನು ತುಂಬ ದೊಡ್ಡದಾಗಿ ಬೆಳಿತೀನಿ. ಹಾಯ್ ಮಕ್ಕಳೇ, ನಾನು ಸೌತೆಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಕ್ಯೂಕಂಬರ್ ಅಂತ ಕರೀತಾರೆ. ನನ್ನನ್ನು ಹೆಚ್ಚಾಗಿ ನೀರಿನಿಂದನೇ ಮಾಡಲಾಗಿದೆ. ಹಾಗಾಗಿನೇ ನಾನು ತುಂಬ ರಿಫ್ರೆಶಿಂಗ್, ಹಾಗೆ ನೀವು ಹೈಡ್ರೇಟೆಡ್ ಆಗಿರೋಕ್ಕೆ ಸಹಾಯ ಮಾಡ್ತೀನಿ. ನನ್ನ ಹತ್ರ ವೈಟಮಿನ್ ಕೆ ಕೂಡ ಇದೆ. ನೀವು ಬಿದ್ದಾಗ ನಿಮ್ಮ ಬ್ಲಡ್ ಕ್ಲಾಟ್ ಆಗಿ ನಿಮ್ಮ ಗಾಯ ಬೇಗ ವಾಸಿಯಾಗೋಕ್ಕೆ ಇದು ಸಹಾಯ ಮಾಡುತ್ತೆ. ಹೇ ಮಕ್ಕಳೇ, ನಾನು ಹಾಗಲಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಬಿಟ್ಟ ಗಾಡ್ ಅಂತ ಕರೀತಾರೆ. ನಾನು ತಿನ್ನೋಕೆ ಸ್ವಲ್ಪ ಕಹಿ ಇರ್ತೀನಿ, ಆದರೆ ನೀವು ನನ್ನನ್ನು ತಿನ್ನೋದ್ರಿಂದ ನಿಮಗೆ ಫೈಬರ್, ವೈಟಮಿನ್ಸ್, ಮಿನರಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಸಿಗತ್ತೆ. ಹಲೋ ಮಕ್ಕಳೇ, ನಾನು ಬದನೆಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಬ್ರಿಂಜಾಲ್ ಅಥವಾ ಎಗ್ ಪ್ಲಾಂಟ್ ಅಂತ ಕರೀತಾರೆ. ಎಗ್ ಪ್ಲಾಂಟ್ ಅಂತ ಹೆಸರು ಬರೋಕ್ಕೆ ಏನು ಕಾರಣ ಅಂದರೆ, ನಾನು ಮುಂಚೆ ತುಂಬ ಚಿಕ್ಕದಾಗಿ, ಬಿಳಿಯಾಗಿ ಮತ್ತು ನೋಡಕ್ಕೆ ಮೊಟ್ಟೆ ಥರ ಇದ್ದೆ. ಹಾಯ್ ಮಕ್ಕಳೇ, ನಾನು ನಿಂಬೆಹಣ್ಣು. ಇಂಗ್ಲಿಷ್ನಲ್ಲಿ ನನ್ನ ಲೆಮನ್ ಅಂತ ಕರೀತಾರೆ. ನಾನು ತಿನ್ನೋಕೆ ತುಂಬ ಹುಳಿಯಾಗಿರ್ತೀನಿ. ಇದಕ್ಕೆ ಕಾರಣ ನನ್ನ ಹತ್ರ ಇರೋ ಸಿಟ್ರಿಕ್ ಆಸಿಡ್. ನನ್ನ ಹತ್ರ ಹೇರಳವಾಗಿ ವೈಟಮಿನ್ ಸಿ ಇದೆ. ಈ ವೈಟಮಿನ್ ಸಿ ನಿಮ್ಮ ಚರ್ಮವನ್ನು ಆರೋಗ್ಯವಾಗಿಡೋಕೆ ಸಹಾಯ ಮಾಡುತ್ತೆ, ಬ್ಯಾಕ್ಟೀರಿಯಾ ಒಡನೆ ಹೋರಾಡುತ್ತೆ, ಹಾಗೆ ನಿಮ್ಮ ದೇಹವನ್ನು ಶೀತದಿಂದ ರಕ್ಷಿಸೋಕ್ಕೂ ಸಹಾಯ ಮಾಡುತ್ತೆ. ಹಲೋ ಮಕ್ಕಳೇ, ನಾನು ಮೆಣಸಿನಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಚಿಲ್ಲಿ ಅಂತ ಕರೀತಾರೆ. ನಿಮಗಿದ್ ಗೊತ್ತಿತ್ತಾ, ನಾನು ಪ್ರಪಂಚದಲ್ಲೇ ಅತ್ಯಂತ ಖಾರವಾಗಿರೋ ತರಕಾರಿಗಳಲ್ಲಿ ಒಂದಾಗಿದ್ದೀನಿ. ಆದರೆ ಎಲ್ಲ ಮೆಣಸಿನಕಾಯಿಗಳು ತುಂಬ ಖಾರ ಇರಲ್ಲ. ಕೆಲವು ಸೌಮ್ಯವಾಗಿರುತ್ತೆ ಮತ್ತು ಕೆಲವು ಸಿಹಿಯಾಗೂ ಕೂಡ ಇರುತ್ತೆ. ನಾನು ಅನೇಕ ತಿಂಡಿಗಳಲ್ಲಿ ಸುವಾಸನೆ ಸೇರಿಸ್ತೀನಿ ಮತ್ತು ನಿಮ್ಮ ದೇಹ ಬೆಚ್ಚಗಾಗಿಡೋಕೆ ಸಹಾಯ ಮಾಡ್ತೀನಿ. ಹಾಯ್ ಮಕ್ಕಳೇ, ನಾನು ಹೂಕೋಸು. ಇಂಗ್ಲಿಷ್ನಲ್ಲಿ ನನ್ನ ಕಾಲಿಫ್ಲವರ್ ಅಂತ ಕರೀತಾರೆ. ನಿಮಗೆ ಗೊತ್ತಾ, ನಾನು ಬ್ರಾಕೊಲಿ ಕುಟುಂಬದ ಸದಸ್ಯ. ರೈತರು ನನ್ನ ನೇರಳೆ ಮತ್ತು ಕಿತ್ತಳೆ ಬಣ್ಣದಲ್ಲೂ ಕೂಡ ಬೆಳೀತಾರೆ. ನಮಸ್ಕಾರ,
ನಾನು ಎಲೆಕೋಸು. ಇಂಗ್ಲಿಷ್ನಲ್ಲಿ ನನ್ನ ಕ್ಯಾಬೇಜ್ ಅಂತ ಕರೀತಾರೆ. ನಿಮಗ್ ಗೊತ್ತೈತಾ ನಾನು ಒಂದು ವೈಟಮಿನ್ಗಳ ಖಜಾನೆ ಅಂತ? ಆ ವೈಟಮಿನ್ಗಳ ಮೂಲಕ ನೀವು ಆರೋಗ್ಯವಾಗಿರೋಕೆ ಸಹಾಯ ಮಾಡ್ತೀನಿ. ಬೋರಿಂಗ್ ಸಲಾಡ್ಗಳಲ್ಲಿ ನನ್ನನ್ನ ಹಾಕಿದ್ರೆ ನಾನು ಕ್ರಂಚಿ ಮತ್ತು ರುಚಿಕರವಾಗಿರ್ತೀನಿ. ಹಾಯ್ ಮಕ್ಳೇ, ನಾನು ದೊಡ್ಡ ಮೆಣಸಿನಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಕ್ಯಾಪ್ಸಿಕಮ್ ಅಥವಾ ಬೆಲ್ ಪೆಪ್ಪರ್ ಅಂತ ಕರೀತಾರೆ. ನೀವು ನನ್ನನ್ನ ಹಸಿರು, ಹಳದಿ ಮತ್ತು ಕೆಂಪು ಬಣ್ಣಗಳಲ್ಲಿ ನೋಡಿರ್ತೀರ. ಅದು ಯಾಕೆ ಅಂತ ಗೊತ್ತಾ? ಯಾಕೆ ಅಂತ ನಾನು ಹೇಳ್ತೀನಿ. ನಾನು ಚಿಕ್ಕವನಿದ್ದಾಗ ಹಸಿರು ಬಣ್ಣ ಇರ್ತೀನಿ, ಸ್ವಲ್ಪ ದೊಡ್ಡದಾದ್ಮೇಲೆ ಹಳದಿ ಬಣ್ಣ ಬರ್ತೀನಿ, ವಯಸ್ಸಾದ್ಮೇಲೆ ನಾನು ಕೆಂಪು ಬಣ್ಣ ಆಗ್ತೀನಿ. ಹಲೋ ಮಕ್ಕಳೇ, ನಾನು ಟೊಮ್ಯಾಟೊ. ಇಂಗ್ಲಿಷ್ನಲ್ಲಿ ನನ್ನ ಟೊಮ್ಯಾಟೊ ಅಂತಾನೆ ಹೇಳ್ತಾರೆ. ನಿಮ್ಗೊಂದು ಸೀಕ್ರೆಟ್ ಹೇಳ, ಎಲ್ಲರೂ ನನ್ನ ತರಕಾರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ನಾನು ಒಂದು ಹಣ್ಣು. ಆದರೂ ಕೂಡ ಜನ ನನ್ನನ್ನು ಸಲಾಡ್, ಪಲ್ಯ ಮತ್ತೆ ಅನ್ನದೊಂದಿಗೆ ಉಪಯೋಗಿಸ್ತಾರೆ. ಹಾಯ್, ನಾನು ಜೋಳ. ನನ್ನನ್ನು ಇಂಗ್ಲಿಷ್ನಲ್ಲಿ ಕಾರ್ನ್ ಅಂತ ಕರೀತಾರೆ. ನಿಮಗಿದು ಗೊತ್ತೈತಾ ನನ್ನನ್ನು ಮೆಕ್ಸಿಕೋ ದೇಶದಲ್ಲಿ 10,000 ವರ್ಷಗಳ ಹಿಂದೆನೇ ಬೆಳೀತಿದ್ರು ಅಂತ? ಮತ್ತು ನಾನು ನೇರಳೆ, ಕೆಂಪು, ನೀಲಿ ಮತ್ತು ಕಪ್ಪು ಬಣ್ಣಗಳಂತಹ ವಿವಿಧ ಬಣ್ಣಗಳಲ್ಲಿ ಬೆಳೆಯಬಲ್ಲೆ. ನನ್ನನ್ನು ಪಾಪ್ಕಾರ್ನ್, ಕಾರ್ನ್ಫ್ಲೇಕ್ಸ್ ಮತ್ತು ಇನ್ನಷ್ಟು ರುಚಿಕರವಾದ ತಿಂಡಿಗಳನ್ನು ಮಾಡೋಕ್ಕೆ ಬಳಸ್ತಾರೆ. ಹಾಯ್ ಮಕ್ಕಳೇ, ನಾನು ಬೆಂಡೆಕಾಯಿ. ಇಂಗ್ಲಿಷ್ನಲ್ಲಿ ನನ್ನ ಲೇಡೀಸ್ ಫಿಂಗರ್ ಅಥವಾ ಓಕ್ರಾ ಅಂತ ಕರೀತಾರೆ. ನಿಮಗಿದು ಗೊತ್ತೈತಾ ನನ್ನನ್ನು ತಿನ್ನೋದ್ರಿಂದ ನಿಮ್ಮ ಬ್ರೈನ್ ಮತ್ತು ಮೆಮೊರಿಗೆ ತುಂಬ ಒಳ್ಳೆಯದಾಗತ್ತೆ ಅಂತ? ಅದಕ್ಕಾಗಿಯೇ ಜನ ನನ್ನನ್ನು ಸ್ಮಾರ್ಟ್ ವೆಜಿಟೇಬಲ್ ಅಂತಲೂ ಕರೀತಾರೆ. ನಾನು ಕೂಡ ಗ್ರೀನ್ ಬೀನ್ ಥರ ಫೈಬರ್ನಲ್ಲಿ ರಿಚ್ ಇದ್ದೀನಿ ಮತ್ತು ನಿಮ್ಮ ಹೊಟ್ಟೆನ ಸಂತೋಷವಾಗಿಡೋಕೆ ಸಹಾಯ ಮಾಡ್ತೀನಿ. ಅನೇಕ ಜನ ನನ್ನನ್ನು ಕ್ರಂಚಿ ಸ್ನ್ಯಾಕ್ ಆಗಿ ತಿನ್ನೋಕ್ಕೂ ಇಷ್ಟಪಡ್ತಾರೆ.